ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಬಿಎಸ್ಎಸ್ಕೆ ಭ್ರಷ್ಟಾಚಾರ, ಸಿಬಿಐ ತನಿಖೆಯಾಗಲಿ, ಮಾರಾಟದ ಅಡ್ಡ ಹೆಸರು ರಿಲೀಸ್, ಅಂಕುಶ್ ಗೋಖಲೆ. 25ರಂದು ಶ್ರೀ ಸಾಯಿಬಾಬಾ ಮಂದಿರ ಮೂರ್ತಿ ಲೋಕಾರ್ಪಣೆ ಹಾಗೂ ಕಲಶಾರೋಹಣ, ಬಾಬುರಾವ್ ಗುದ್ಗೆ. ಹಾಗೂ ರೋಟರಿ ಕಲ್ಯಾಣ ವಲಯ ಕ್ರಿಕೆಟ್ ಪಂದ್ಯಾವಳಿ, ಕ್ಯಾನ್ಸರ್ ಪೀಡಿತರಿಗಾಗಿ 12 ಲಕ್ಷ ನಿಧಿ ಸಂಗ್ರಹ. ವಿವಿಧ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತು ಸಿಬಿಐ ತನಿಖೆ ಆಗಬೇಕು. ಕಾರ್ಖಾನೆ ಹರಾಜು ಹಾಕುವುದು ಅಥವಾ ಲೀಜ್ಗೆ ಕೊಡುವುದು ಎರಡು ಒಂದೇ. ಮಾರಾಟದ ಅಡ್ಡ ಹೆಸರೇ ಲೀಜ್ ಆಗಿದೆ ಎಂದು ಜನರ ಧ್ವನಿಯ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಅಂಕುಶ್ ಗೋಖಲೆ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ 4 ಜನ ಬಿಜೆಪಿ ಶಾಸಕರು ಹಾಗೂ 2 ಸಚಿವರ ತಲೆಯಲ್ಲಿ ಕಾರ್ಖಾನೆ ಲೀಸ್ ಕೊಡಬೇಕೆಂಬ ವಿಚಾರವಿದೆ. ಆದರೆ ಸಕ್ಕರೆ ಕಾರ್ಖಾನೆಯ ಸರ್ಕಾರ ತನ್ನ ಸುದೀರ್ಘ ಪಡೆದುಕೊಂಡು ಅದನ್ನು ಸಹಕಾರ ಕ್ಷೇತ್ರದ ಮೂಲಕವೇ ಮುನ್ನಡೆಸಬೇಕು. ಹೀಗಾದಾಗ ಮಾತ್ರ ರೈತರ ಹಿತಾಸಕ್ತಿ ಕಾಪಾಡಿದಂತಾಗುತ್ತದೆ. ಆದರೆ ದುರ್ದೈವ ಜಿಲ್ಲೆಯ ಉಭಯ ಸಚಿವರ ಇಚ್ಛಾಶಕ್ತಿ ಕೊರತೆಯಿಂದ ಕಾರ್ಖಾನೆ ಹಾಳಾಗುತ್ತಿದೆ. ಒಟ್ಟಿನಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಸೇರಿಕೊಂಡು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ರೈತರಿಗೆ ಮೋಸ ಮಾಡುವ ತಂತ್ರಗಾರಿಕೆ ಅನುಸರಿಸುತ್ತಿದ್ದಾರೆ ಎಂದು ಗೋಖಲೆ ಆರೋಪಿಸಿದರು. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ 13 ವರ್ಷ ಹಾಗೂ ಹಾಲಿ ಸಚಿವ ಈಶ್ವರ್ ಖಂಡ್ರೆ 10 ವರ್ಷ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಬೆಳಗಾವಿಯಲ್ಲಿ ಕರೆದ ಸಭೆಯಲ್ಲಿ ತಾನು 1999ರಿಂದ 2010ರ ಅವಧಿಯಲ್ಲಿ ಕಾರ್ಖಾನೆ 28 ಕೋಟಿ ಸಾಲ ಇತ್ತು, ಹೋಗುವಾಗ 56 ಕೋಟಿ ಸಕ್ಕರೆ ದಾಸ್ತಾನು ಇತ್ತು ಎಂದು ಹೇಳಿದ್ದಾರೆ. ಆದರೆ ಸಚಿವರು ಹೋಗುವಾಗ 71 ಕೋಟಿ ಸಾಲ ಇತ್ತು ಎಂಬುದು ಬೆಳಗಾವಿ ಸಕ್ಕರೆ ಸಚಿವ ಸಭೆಯಲ್ಲಿ ಹೇಳಲೇ ಇಲ್ಲ ಎಂದು ಗೋಖಲೆ ತಿಳಿಸಿದರು. ಒಂದು ಕಡೆ ಉಸ್ತುವಾರಿ ಸಚಿವರು ತಮ್ಮ ಡಿಸಿ ಬ್ಯಾಂಕ್ ಅಧ್ಯಕ್ಷ, ಇನ್ನೊಂದು ಕಡೆ ಮಾಜಿ ಸಚಿವರ ಮಗ ಉಪಾಧ್ಯಕ್ಷ, ಸಹೋದರ ನಿರ್ದೇಶಕ. ಒಬ್ಬರು ಹರಾಜು ಹಾಕುತ್ತೇವೆ ಎನ್ನುತ್ತಾರೆ, ಇನ್ನೊಬ್ಬರು ಬೇಡ ಎನ್ನುತ್ತಾರೆ. ಇದೆಂತ ನಾಟಕ ಎಂದು ಲೇವಡಿ ಮಾಡಿದರು. ಎಲ್ಲರೂ ಒಂದೇ ಪಕ್ಷದವರಾಗಿದ್ದು ಸರ್ಕಾರವು ಅವರದೇ ಆಗುವುದರಿಂದ ಅನುದಾನ ತಂದು ಕಾರ್ಖಾನೆ ಮುನ್ನಡೆಸಬೇಕು, ರೈತರಿಗೆ ಸಹಾಯ ಮಾಡಬೇಕೆಂದು ಸದ್ಯ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ, ಡಿಸಿಸಿ ಬ್ಯಾಂಕ್ ಸೇರಿದಂತೆ ಅನ್ಯ ಬ್ಯಾಂಕ್ಗಳ ಒಟ್ಟು 406 ಕೋಟಿ ಸಾಲವಿದೆ. ಸರ್ಕಾರ ಮನಸ್ಸು ಮಾಡಿದರೆ ಸಾಲ ತೀರಿಸಿ ರೈತರ ಹಿತ ಕಾಪಾಡಬಹುದು. ಒಂದು ವೇಳೆ ಕಾರ್ಖಾನೆಯನ್ನು ಹರಾಜು ಅಥವಾ ಲೀಜ್ಗೆ ನೀಡಿದರೆ ಮುಂದಿನ ದಿನಗಳಲ್ಲಿ ರೈತರ ಜೊತೆ ಚರ್ಚಿಸಿ ಕೋರ್ಟ್ ಮೊರೆ ಹೋಗುವ ಸಿದ್ಧತೆ ನಡೆಯುತ್ತದೆ. ಸಿಬಿಐ ತನಿಖೆಗೆ ಒಪ್ಪಿಸುವ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುತ್ತದೆ ಎಂದರಲ್ಲದೆ ಕಾರ್ಖಾನೆ ಮೇಲೆ ಅವಲಂಬಿತರಾಗಿರುವ 1035 ಕಾರ್ಮಿಕರ ಸಂಬಳ ನೀಡಬೇಕು. ಸರ್ಕಾರ ಕಾರ್ಖಾನೆ ಅನುದಾನ ನೀಡಿ ಮುಂದಿನ 5 ವರ್ಷಗಳವರೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಖಾನೆ ಮುನ್ನಡೆಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಹಾಗಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತಾ, ಈ ಬಿಎಸ್ಎಸ್ಕೆ ಫ್ಯಾಕ್ಟ್ರಿ 1961-62ರಲ್ಲಿ ಈ ಜಿಲ್ಲೆಯ ರೈತರ ಹಣದಿಂದ ಪ್ರಾರಂಭವಾಗಿ ಅಂದು ಗುರುಬಸಪ್ಪ ಖೇಣಿಯವರ ಅಧ್ಯಕ್ಷತೆಯಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ, ಅಂದರೆ ಅಲ್ಲಿ ಆ BSSK ಫ್ಯಾಕ್ಟ್ರಿ ಒಟ್ಟಾರೆಯಾಗಿ ಸುಮಾರು 172 ಎಕರೆ ಭೂಮಿಯಲ್ಲಿ ಪ್ರಾರಂಭವಾಗಿದೆ. 172 ಎಕರೆಯಲ್ಲಿ ಈ ಭೂಮಿಯಲ್ಲಿ 3 ಕೋಟಿ ಶೇರ್ ಹಣದಿಂದ ಪ್ರಾರಂಭವಾಗಿದೆ. ಸ್ಟಾರ್ಟಿಂಗ್ದಲ್ಲಿ ಅಲ್ಲಿನಿಂದ ಇಲ್ಲಿವರೆಗೆ ಅದಕ್ಕೆ ಒಟ್ಟಾರೆ 25,445 ಜನ ಈ ಜಿಲ್ಲೆಯ ರೈತರು ಅದರಲ್ಲಿ ಸದಸ್ಯರಿದ್ದಾರೆ. ಸೇರುವ 25,445 ರೈತರು ಸದಸ್ಯರಿದ್ದಾರೆ. 25,445 ರೈತರು ಸದಸ್ಯರಿದ್ದಾರೆ. ಈ ಎಲ್ಲ ರೈತರ ಇಲ್ಲಿವರೆಗೆ ಒಟ್ಟು ಷೇರು ಹಣ 127 ಕೋಟಿ 61 ಲಕ್ಷ ಶೇರ್ ಹಣ ಇದೆ. BSSK ಫ್ಯಾಕ್ಟರಿ ರೈತರ ಹಣ. ಇದು 1962ರಿಂದ ಸುಮಾರು ಈ ಜಿಲ್ಲೆಯ ರೈತರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ, ನಡೆಸ್ಕೊಂಡು ಹೋಗಿದ್ದಾರೆ. ಅದರ ಮಧ್ಯದಲ್ಲಿ ಈ ಜಿಲ್ಲೆಯ
ರಾಜಕೀಯ ಮತ್ಸದಿ ಹಿರಿಯರಾದಂಥ ಮಾಜಿ ಸಚಿವರಾದಂಥ ಭೀಮಣ್ಣ ಖಂಡ್ರೆಯವರು ಕೂಡ ಈ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದರು ಸುಮಾರು ಸಲ ಅಂದರೆ 1969ರಿಂದ 72ರವರೆಗೆ 3 ವರ್ಷ, 72ರಿಂದ 74ರವರೆಗೆ 2 ವರ್ಷ, 73ರಿಂದ 80ರವರೆಗೆ 7 ವರ್ಷ, 81ರಿಂದ 84ರವರೆಗೆ 3 ವರ್ಷ. ಹೀಗೆ ಮಧ್ಯದಲ್ಲಿ ಅಂದರೆ ಒಟ್ಟಾರೆಯಾಗಿ 13 ವರ್ಷಗಳ ಕಾಲ ಅವರು ಭೀಮಣ್ಣ ಖಂಡ್ರೆ ಅವರು ಈ BSSK ಸಕ್ಕರೆ ಕಾರ್ಖಾನೆಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅದರ ನಂತರ ಇಲ್ಲಿ 90ರವರೆಗೆ ಹೀಗೆ ಬೇರೆ ಎಲ್ಲರೂ ಕೂಡ ಏನದ ಅಂದ್ರೆ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನದಂದ್ರೆ ಭೀಮಣ್ಣ ಖಂಡ್ರೆ ಅವರು ಈ ಜಿಲ್ಲೆಯ ದೊಡ್ಡ ಹಿರಿಯ ರಾಜಕಾರಣಿಗಳು, ಹಿರಿಯರು. ಇವರು ಕೂಡ 13 ವರ್ಷಗಳ ಕಾಲ ಇಲ್ಲಿ ನಿರಂತರವಾಗಿ ಅಂದರೆ ಮಧ್ಯದಲ್ಲಿ 13 ವರ್ಷಗಳ ಕಾಲ ರಾಜ್ಯದ ಇದಕ್ಕೆ ಅಧ್ಯಕ್ಷರಾಗಿದ್ದರು BSSK. ತದನಂತರ ಇಲ್ಲಿ 90ರ ಬರುವವರೆಗೆ ಆ ಕಂಪನಿ ಅಂದರೆ ಸಕ್ಕರೆ ಕಾರ್ಖಾನೆ ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡು ನಳತಕ್ಕಂಥ ಪರಿಸ್ಥಿತಿ ಬಂತು 1990ರ ದಶಕದಲ್ಲಿ. ಸಾಲದ ಸುಳಿಯಲ್ಲಿ ಸಿಲುಕೊಂಡು ಬಂದಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಯ ದೊಡ್ಡ ರಾಜಕೀಯ ವ್ಯಕ್ತಿ, ಎಲ್ಲರನ್ನ ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ದಿವಂಗತ ಮಿರಾಜುದ್ದೀನ್ ಪಟೇಲ್ ಮಾಜಿ ಅದರ ದಿವಂಗತರಾಗಿದ್ದಾರೆ. ಅವರು ಕೂಡ ಶಾಸಕರಿದ್ದರು, ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿದ್ದರು, ಹಾಗೆ ಸಚಿವರು ಕೂಡ ಇದ್ದರು. ಅವರು ಸಚಿವರಿರ್ತಕ್ಕಂಥ 94ರಲ್ಲಿ ಅವರು 6 ಅಂದರೆ ಜೂನ್ 1999ರಿಂದ 20/12/99ರವರೆಗೆ 6 ಜೂನ್ 1999ರಿಂದ 20/12/99 6 ತಿಂಗಳಲ್ಲಿ ಅವರು ಅದಕ್ಕೆ ಅಧ್ಯಕ್ಷರಿದ್ದರು. ಅದಕ್ಕೆ ಇರ್ತಕ್ಕಂಥ ಎಲ್ಲ ಸಾಲವನ್ನ ಸರ್ಕಾರದಿಂದ ಅನುದಾನ ತರಿಸಿ ಸಾಲದ ಸುಳಿಯ ಮಾಜಿ ಸಚಿವರಾದಂಥ ಮಾಜಿ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಅವರು, ಮಾಜಿ ಶಾಸಕರಾದಂಥ ಸುಭಾಷ್ ಕಲ್ಲೂರ್ ಅವರು ಮತ್ತು ಪ್ರೆಸೆಂಟ್ ಇರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆ ಇರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ಸಲ್ಗಾರಾವ್ ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳು, MLAಗಳು, MLCಗಳು, ಆಮೇಲೆ ನಮ್ಮ ಹುಮ್ನಾಬಾದ್ನ MLCಗಳಾದಂಥ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲು, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, SP ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಆಮೇಲೆ ಮಾನ್ಯ ಸಚಿವರಾದಂಥ ರಹೀಮ್ ಖಾನ್ ಸಾಹೇಬರು ಕೂಡ ಅದರಲ್ಲಿದ್ದರು. ಆ ಸಭೆಯಲ್ಲಿ ಸಕ್ಕರೆ ಸಹಕಾರ ಮಿನಿಸ್ಟರ್ ಏನದ ಅಂದ್ರೆ ಪಾಟೀಲ್ ಅವರು ಕೂಡ ಇದ್ದರು, ಈಶ್ವರ್ ಖಂಡ್ರೆ ಅವರು ಇದ್ದರು. ಒಂದೇನದ ಈ ಜಿಲ್ಲೆಯಲ್ಲಿ ಇದು ಮೊನ್ನೆ ನಡೆದಂಥ ಹರಾಜಿಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಒಂದು ಅವರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಒಂದು ಅವ್ರ ಹೇಳಿಕೆ ಅದ, ನಾನು ಬರುವವರೆಗೆ ಅದಕ್ಕಿಂತ ಮುಂಚೆ 28 ಕೋಟಿ ಸಾಲ ಇತ್ತು, ನಾವು ಹೋಗುವ ಸಮಯದಲ್ಲಿ 56 ಕೋಟಿ ಏನದ ಅಂತಂದ್ರೆ ಸಕ್ಕರೆ ದಾಸ್ತಾನು ಇತ್ತು ಆ ಸಮಯದಲ್ಲಿ ಅಂತ ಹೇಳೋದು.
ನಾನು ಬರೋಕ್ಕಿಂತ ಮುಂಚೆ 28 ಕೋಟಿ ಸಾಲ ಇತ್ತು. ನಾನು ಹೋಗೋ ಸಮಯದಲ್ಲಿ 56 ಕೋಟಿ ಸಕ್ಕರೆ ದಾಸ್ತಾನಿತ್ತು ಕಂಪನಿ ಇದು ಫ್ಯಾಕ್ಟ್ರಿಯಲ್ಲಿ. ಹಾಗಾದ್ರೆ ನೀವು ಹೋಗೋ ಸಮಯದಲ್ಲಿ ಸಾಲ ಎಷ್ಟಿತ್ತು ಅದು ಹೇಳಿಲ್ಲ. ನೀವು ಹೋಗೋ ಸಮಯದಲ್ಲಿ ಕಾರ್ಖಾನೆಗೆ ಸಾಲ ಎಷ್ಟಿತ್ತು, ಬರೋ ಟೈಮಿನಾಗ ಎಷ್ಟಿತ್ತು ಅಂತ ಹೇಳಿರಿ. ನೀವು ಹೋಗೋ ಟೈಮಿನಾಗ ಹೋಗೋ ಪರಿ ಎಷ್ಟು ಸಾಲ ಮಾಡಿ ಹೋಗಿರಿ ಅಂತ ಹೇಳಿಲ್ಲ. ಸೊ ಅವರು ಹೋಗೋ ಸಮಯದಲ್ಲಿ 71 ಕೋಟಿ ಸಾಲವನ್ನ ಮಾಡಿ ಅವರು ನಿರ್ಗಮಿಸಿದರು. 78 ಕೋಟಿ ಸಾಲ 10 ವರ್ಷಗಳಲ್ಲಿ ನಿರ್ಗಮಿಸಿದ್ದಾರೆ. ಸೊ ಅದರ ನಂತರ 2010ರಿಂದ 12ರವರೆಗೆ 2010ರಿಂದ 12ರವರೆಗೆ ಕಲ್ಲೂರು ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಸುಭಾಷ್ ಕಲ್ಲೂರು ಅವರು ಅಧ್ಯಕ್ಷತೆಯಲ್ಲಿ ಅವರ ಹಣದಿಂದ ತಯಾರಾದಂಥ ಸಕ್ಕರೆ ಕಾರ್ಖಾನೆ ಈ ಜಿಲ್ಲೆಯ ರಾಜಕೀಯ ಅಧಿಕಾರ ಹೊಂದತಕ್ಕಂಥ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇವರೆಲ್ಲರ ಒಂದು ಕೂಟ ಇದೆ. ಯಾರು ಕೂಡ ಇದರಲ್ಲಿ ರೈತರ ಪರವಾಗಿರ್ತಕ್ಕಂಥ, ರೈತರ ಕಾಳಜಿ ವಹಿಸ್ತಕ್ಕಂಥ, ಹಿತ ಬಯಸ್ತಕ್ಕಂಥ ಯಾರೂ ಕೂಡ ಇಲ್ಲ. ಹಾಗಾಗಿ ಇಲ್ಲಿವರೆಗೆ DCC ಬ್ಯಾಂಕಿನ ಒಟ್ಟು ಸಾಲ 115 ಕೋಟಿ, ಬಡ್ಡಿ ಸೇರಿ 115 ಕೋಟಿ ಸಾಲ, ಬಡ್ಡಿ ಸೇರಿ 237 ಕೋಟಿ. ಹಾಗೆ ಇತರೆ ಬ್ಯಾಂಕ್ಗಳಿಂದ ಪಡೆದಂಥ ಸಾಲ ಒಟ್ಟು ಸೇರಿ ಈ ಸಕ್ಕರೆ ಕಾರ್ಖಾನೆಗೆ 406 ಕೋಟಿ ಸಾಲ ಇದೆ. ಈಗ ಈ ಸಾಲವನ್ನ ತೀರಿಸಲಿಕ್ಕೆ ಈಗಾಗಲೇ ಏನದ ಅಂತಂದ್ರೆ DCC ಬ್ಯಾಂಕು ಅದಕ್ಕೆ ಜಪ್ತಿ ಮಾಡ್ಕೊಂಡದ. ಆದರೆ BSSK ಫ್ಯಾಕ್ಟ್ರಿ ಇದು ಪ್ರೈವೇಟ್ ಇಲ್ಲ, ಇದು ಸಹಕಾರ ನಿಯಮದ ಅಡಿಯಲ್ಲಿ ಬರ್ತಕ್ಕಂಥ ಫ್ಯಾಕ್ಟ್ರಿ ಇದೆ, ಕಾರ್ಖಾನೆ ಇದೆ. ಇದು ಸರ್ಕಾರದಿಂದ ಪರವಾನಗಿ ತಗೋಬೇಕು, ಹರಾಜಿಗೆ ಮಾರಾಟ ಮಾಡಲಿಕ್ಕೆ. ಇದನ್ನೆಲ್ಲನೂ ಕೂಡ ಪ್ರಕ್ರಿಯೆ ಎಷ್ಟು ವ್ಯವಸ್ಥಿತ ಇದೆ ಅಂದ್ರೆ, ಒಂದು ಕಡೆ ಈಗಾಗಲೇ ಇರ್ತಕ್ಕಂಥ ಏನು DCC ಬ್ಯಾಂಕ್ನ ಚೇರ್ಮನ್ ಇರ್ತಕ್ಕಂಥ ಅಮರ್ ಖಂಡ್ರೆ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರ ತಮ್ಮ. ಆಮೇಲೆ ಈಗಾಗಲೇ DCC ಬ್ಯಾಂಕ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಭಿಷೇಕ್ ಪಾಟೀಲ್, ರಾಜಶೇಖರ್ ಪಾಟೀಲ್ ಅವರು ಮಗ, MLC ಭೀಮರಾವ್ ಪಾಟೀಲ್ ಅವರು ಡೈರೆಕ್ಟರು. ಒಂದು ಕಡೆ ಇಲ್ಲಿ ಹರಾಜು ಆಗ್ತಕ್ಕಂಥದ್ದು ಬಹಳ ವಿಚಿತ್ರ ಅನಿಸ್ತದ. ಹರಾಜು ಆಗ್ತಾ ಇದೆ. ಹರಾಜಾಗಿದ್ದ ದಿನನೇ ಏನದ ಅಂದ್ರೆ ಮಾಜಿ ಶಾಸಕರು ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರು ಇದು ಹರಾಜಾಗಬಾರ್ದು, ರೈತರ ಉಸಿರದ, ರೈತರ ನಾಡಿ ಅದ, ಇದು ಹರಾಜು ಮಾಡಬಾರ್ದು ಅಂತ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಈ ಕಡೆ ಹರಾಜು ಮಾಡಬಾರ್ದು ಅಂದಾಗ ನಿಮ್ಮ ಮನೆಗೆ ಒಬ್ಬರು ತಮ್ಮಿದ್ದಾರ, 2 MLCಗಳಿದ್ದಾರ, ನಿಮ್ಮದೇ ಪಾರ್ಟಿದು ಜಿಲ್ಲೆ ಉಸ್ತುವಾರಿಗಳಿದ್ದಾರ, ನಿಮ್ಮ ಮಗನೇ ಏನದ ಅಂದ್ರೆ DCC ಬ್ಯಾಂಕಿನ ಉಪಾಧ್ಯಕ್ಷರಿದ್ದಾರ. ಎಲ್ಲನೂ ಕೂಡ ಅಳಗ ಬಳಗ ಇಟ್ಕೊಂಡು ಯಾರ ಕಂಡಾಗ ಮಣ್ಣು ಹಾಕ್ತಕ್ಕಂಥ ಕುತಂತ್ರ ಚಾಲದ ಇದು ಅಂತ. ಹರಾಜು ನಿಮ್ಗೆ ಎಲ್ಲರಿಗೂ ಗೊತ್ತಿರಲೇನೆ ಆಗ್ತಾ ಇದೆಯೇನು? ಸೊ ಇದು ಒಟ್ಟಾರೆಯಾಗಿ ಜನರಿಗೆ, ಜಿಲ್ಲೆಯ ರೈತರಿಗೆ ಮೋಸ ಮಾಡ್ತಕ್ಕಂಥ ಇದು ಒಂದು ಕುತಂತ್ರದ, ಇದು ಒಟ್ಟಾರೆಯಾಗಿ ಇದು ಒಬ್ಬರ ಸ್ವಂತದ ಆಸ್ತಿ ಮಾಡ್ಕೊಳ್ಳಕ್ಕೆ ಏನದ ಹೊರಟಿದ್ದಾರ. ಹಾಗಾಗಿ ಇಷ್ಟೆಲ್ಲನೂ ಕೂಡ ಇದರಲ್ಲಿ ಘೋಟಾಳ ಇಲ್ಲ. ನಿಜವಾಗಲೂ ಒಂದು ವೇಳೆ ಈ ಜಿಲ್ಲೆಯ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ
ಒಂದು ವೇಳೆ ಕಳಕಳಿನೇ ಇತ್ತು. ಈಗಾಗಲೇ 1035 ಜನ ಕಾರ್ಮಿಕರ ಸಂಬಳ ಕೂಡ ಬಾಕಿ ಇದೆ, ಅದನ್ನು ಕೂಡ ಕೊಟ್ಟಿಲ್ಲ. ಈಗ ನಿನ್ನೆ ನಡೆದಂಥ ಸಕ್ಕರೆ ಕಾರ್ಖಾನೆ ಸಕ್ಕರೆ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಈ ಜಿಲ್ಲೆಯ ಎಲ್ಲ ಶಾಸಕರೆಲ್ಲ ಸೇರಿ ಒಂದು ಬೆಳಗಾವಿ ಅಧಿವೇಶನ ಇದರಲ್ಲಿ ಮೀಟಿಂಗ್ ಮಾಡಿ ನಾವು ಇದು ಹರಾಜು ಕ್ಯಾನ್ಸಲ್ ಮಾಡ್ತೀವಿ, ಲೀಸ್ ಕೊಡ್ತೀವಿ ಅಂತಂದು ಕ್ಯಾಬಿನೆಟ್ದಲ್ಲಿ ಪಾಸ್ ಮಾಡಿ ಲೀಸ್ ಮಾಡ್ತೀವಿ ಅಂತ. ಹರಾಜು ಅಂದರೆ ಮಾರಾಟ ಆಗೋದು. ಮಾರಾಟದ ಅಡ್ಡ ಹೆಸರು ಏನದ ಅಂತಂದ್ರೆ ಲೀಸು. ಅಡ್ಡ ಹೆಸರದ ಅದು ಅಷ್ಟೇ. 30 ವರ್ಷ ಲೀಸ್ ಕೊಟ್ಟ ಮೇಲೆ ಒಂದು ತಲೆ ಹೋಗ್ಬಿಡ್ತದ, ಮತ್ತೆ ಅವನಿಗೆ ನೆನಪಿರ್ತದ, ಅದು ಅವರ ಆಸ್ತಿ ಆಗ್ಬಿಡ್ತದ. ಯಾರು ಕೇಳೋರು ಯಾರು ಹೇಳೋರು? ಮಾರಾಟದ ಸರ್ನೇಮ್ ಲೀಸ್ ಅದ. ಯಾಕಂದ್ರೆ ಇದು ಬಹಳ ವ್ಯವಸ್ಥಿತವಾಗಿ ಮೊದಲೇ ಎಲ್ಲನೂ ಕೂಡ ನೋಡ್ರಿ, ಮಾಜಿ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಅವರು ಕೂಡ ಏನದ ಅಂತಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಇದು ಹರಾಜು ಕ್ಯಾನ್ಸಲ್ ಮಾಡಿ ಲೀಸ್ ಕೊಡಬೇಕು. ಲೀಸಿಗೆಲ್ಲ ನೀವಿಲ್ಲ, ಮತ್ತೆ ಯಾರು ನೀವು ಮಾಡ್ತವ್ರು ಏನದ ತಗೋತಾರ, ಅದಕ್ಕೆ ನೀವು ಮಾಲೀಕರಾಗ್ತೀರ ಅಷ್ಟೇ. ಅದನ್ನು ಕೂಡ ಮಾರಾಟ ಮಾಡ್ದಂಗೆ. ಅದಕ್ಕೆ ಯಾರ್ದು ರೈತರದ್ದು ಏನದ ಅಂತಂದ್ರೆ ಹಕ್ಕುಗಳಿರಲ್ಲ, ರೈಟ್ಸ್ ಇರಲ್ಲ, ಕೇಳಕ್ ಬರಲ್ಲ, ಹೇಳಕ್ ಬರಲ್ಲ. ನಾವು ಲೀಸ್ ತಗೊಂಡಿದ್ದೇವಪ್ಪ, ನಮ್ಗೆ ಫೈದಾ ಬೇಕು, ನೀವು ಏನು ಹೇಳಿದ್ರು ನಾ ಯಾಕೆ ಕೇಳಿದೆ ಅಂತಾರ. ಲೀಸ್ ತಗೊಂಡಿರೋ ಮಾಲಕ ಹಾಕ್ಬಿಡ್ತಾನೆ. ಡಿಸೆಂಬರ್ 25ರಂದು ಬೆಳಗ್ಗೆ 11 ಗಂಟೆಗೆ ತಾಲೂಕಿನ ಸುಕ್ಷೇತ್ರ ಹೊನಕೇರಿ ಸಿದ್ದೇಶ್ವರ ಮಂದಿರದ ಸಮೀಪ ದೂರದಲ್ಲಿ ನೂತನ ಸಾಯಿಬಾಬಾ ಮಂದಿರ ಸ್ಥಾಪಿಸಲಾಗಿದ್ದು, ಮಂದಿರದ ಮೂರ್ತಿ ಲೋಕಾರ್ಪಣೆ ಹಾಗೂ ಕಳಶಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಹಿರಿಯ ರಾಜಕಾರಣಿ ಬಾಬುರಾವ್ ಗುದ್ಗೆ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಬೋರ್ಡ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 37 ವರ್ಷಗಳ ಹಿಂದೆ ಜನ್ಮಡದ ಓರ್ವ ದಾನಿಗಳ ಮಂದಿರ ಕಟ್ಟಲು ಜಾಗ ಕೊಡುವುದಾಗಿ ಘೋಷಿಸಿದರು. ಅದರಂತೆ ಕಳೆದ 3 ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ ಸ್ಥಾಪನೆ ಮಾಡಿ ಸುಮಾರು 10 ಎಕರೆ ಪರಿಸರದಲ್ಲಿ ಮಂದಿರ ಹಾಗೂ ಅದರಂತೆ ಕಳೆದ 3 ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ ಸ್ಥಾಪನೆ ಮಾಡಿ ಸುಮಾರು 10 ಎಕರೆ ಪರಿಸರದ ಮಂದಿರ ಹಾಗೂ ಅದಕ್ಕೆ ಸಂಬಂಧಿಸಿದ ಕಾಂಪ್ಲೆಕ್ಸ್ ಹಾಗೂ ಮಂದಿರವನ್ನು ಕಳೆದ 2.5 ವರ್ಷಗಳಿಂದ ಕಟ್ಟಲ್ಪಟ್ಟು ಅದನ್ನೀಗ ಪೂರ್ಣಗೊಳಿಸಲಾಗಿದೆ. ಹೊನಕೇರಿ ಸಿದ್ದೇಶ್ವರನ ಕೃಪೆ ಪಡೆದು ಸಾಯಿಬಾಬಾ ಮಂದಿರ ಸ್ಥಾಪಿಸುವ ಸಂಕಲ್ಪ ಮಾಡಲಾಯಿತು. ಗುತ್ತಿಗೆ ಹಾಗೂ ಅಷ್ಟೋಪರಿವಾರ ಸೇರಿಕೊಂಡು ಟ್ರಸ್ಟ್ ಸ್ಥಾಪಿಸಿ ಅದರಡಿಯಲ್ಲಿ 112 ಎಕರೆ ಜಮೀನಿನ ಪೈಕಿ 110ರಲ್ಲಿ ಎಣ್ಣೆ ಮಾಡಿ ಮಂದಿರ ಅಭಿವೃದ್ಧಿ, ಅಲ್ಲಿ ನಿವೇಶನ ಮಾರಾಟ ಮಾಡಲಾಗುತ್ತಿದೆ. ಮಂದಿರ ಬಹಳ ವೈಭವಯುತವಾಗಿ ಹಾಗೂ ಅದರ ವ್ಯವಹಾರ ಪಾರದರ್ಶಕವಾಗಿ ನಡೆಸಲು ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ಪ್ರತಿ ವರ್ಷ ಆಡಿಟ್ ಮಾಡಿಸಿ ಲೆಕ್ಕಪತ್ರ ವ್ಯವಹಾರ ಇಡಲಾಗುತ್ತದೆ. ಆದಾಯ ತೆರಿಗೆ ಇಲಾಖೆಯಡಿ TDS ಮಾಡಲಾಗುತ್ತಿದ್ದು, ಜಿಲ್ಲೆಯಲ್ಲಿ ಒಂದು ಮಾದರಿ ಹಾಗೂ ದೂರದೃಷ್ಟಿಯುಳ್ಳ ಮಂದಿರವನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ಮಂದಿರದ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅಲ್ಲಿ ಉಳಿದುಕೊಳ್ಳಲು ಪುರುಷರು ಹಾಗೂ ಮಹಿಳಾ ಭಕ್ತಾದಿಗಳ ಪ್ರತ್ಯೇಕ ವಸತಿ ಗೃಹಗಳು, ಶೌಚಾಲಯ ನಿರ್ಮಿಸಲಾಗಿದೆ. ಶಿರಡಿ ಸಾಯಿಬಾಬಾ ಮಂದಿರದ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸುವ ಮುಖೇನ ಕ್ರಮ ವಹಿಸಲಾಗುವುದು ಎಂದರು. ಈ ತಿಂಗಳು 23 ಹಾಗೂ 24ರಂದು ಶಿರಡಿಯಿಂದ ಚಂದ್ರಶೇಖರ್ ಕುಲಕರ್ಣಿ ಹಾಗೂ ತಂಡದವರಿಗೆ ಕಾರ್ಯಕ್ರಮ ಮುಹೂರ್ತ ತೆಗೆದಿರುವರು. ಮಧ್ಯಪ್ರದೇಶದ ಅರ್ಚಕರೊಬ್ಬರು ಇಲ್ಲಿಯೇ ಕಾಯಮುಳಿದು ನಿತ್ಯ ಪೂಜಾ ಕಾರ್ಯಕ್ರಮ ನಡೆಸುವರು ಎಂದರು. ಟ್ರಸ್ಟ್ಗಳು ಹಾಗೂ ಕರ್ನಾಟಕ ರಾಷ್ಟ್ರ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಮಾತನಾಡಿ, 23ರಂದು ಮಂಗಳವಾರ 10:30 ಗಂಟೆಗೆ ಹಾಗೂ 24ರಂದು ಅದೇ ಸಮಯಕ್ಕೆ ಧಾರ್ಮಿಕ ವಿಧಿವಿಧಾನ ನಡೆಯುವವು. 25ರಂದು ಬೆಳಗ್ಗೆ 11 ಗಂಟೆ ಹಾರ್ಕೋಟ್ ಶ್ರೀಮಠ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಮಾಡುವರು. ಖೇಳ್ಗೆಯ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಕಳಶನ ಉದ್ಘಾಟಿಸುವರು. ಪ್ರಪ್ರಥಮವಾಗಿ ನಾನು ಬೀದರ್ ಜಿಲ್ಲೆಯ ಪತ್ರಕರ್ತ ಬಾಂಧವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕೇನು ಕಾರಣಪ್ಪ ಅಂದರೆ, ಇದು ಏನು ಭವ್ಯವಾದ ಏನದ ಪತ್ರಿಕಾ ಭವನ ಕಟ್ಟಿಸಿದ್ರು. ನಾನು ಭಾಳಷ್ಟು ಚಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ, ಎಲ್ಲ ಭಾಳಷ್ಟು ಚಂದ ಹಳೆಬ್ರಿಂದ ಯಾರು ಗೊತ್ತಿದೆ ಅವ್ರಿಗೇನಲ್ಲ, ಅದು ಗಂದರ್ಶನ ಈ ಥರ ಇದು ಹಾಕೊಂಡು ಅಂದರೆ ನೀವು ವಿತ್ ಗೆಸ್ಟ್ ರೂಮು, ಅಟ್ಯಾಚ್ ಬಾತ್ರೂಮು, ಆಮೇಲೆ ಏನದ ನಾವು ನೀವೆಲ್ಲ ಚದುರು ಹೋಗಿದ್ದೀರಿ ಅನ್ನದ ಒಬ್ಬೊಬ್ಬರಿಂದ ಒಂದೊಂದು ಕಡೆ ಏನದ, ಅಲ್ಲಿ ಕರಿತಿದ್ರು ಇಲ್ಲಿ ಕರಿತಿದ್ರು. ಮೋಸ್ಟ್ಲಿ ಅಂತ ಸಪ್ನಾ ಹೋಟೆಲ್ದಲ್ಲೇ ನಾವು ಎಲ್ಲ ಪ್ರೆಸ್ ಕಾನ್ಫರೆನ್ಸು ಅದು ಇದು ಮಾಡ್ತಿದ್ದೀವಿ ಅಲ್ಲ.
ಅದಕ್ಕೆ ಪ್ರಪ್ರಥಮವಾಗಿ ತಮಗೆಲ್ಲ ಏನದ ಹಾರ್ದಿಕ ಏನದ ಮನಪೂರ್ವಕ ಆಗಿರದ ನನಗೆ ಭಾಳ ಸಂತೋಷ ಆಗ್ತಾಯಿದ್ದ ಈ ಬಿಲ್ಡಿಂಗ್ ನೋಡಿ ಒಂದೇ ಕಡೆ ಸೇರಿ ಒಂದು ಸ್ಥಳ ನಿಮ್ಮದೇ ಆದ ಕೂತ್ಕೊಳ್ಳೋಕೆ ಏನದ ಇದೆಯಲ್ಲ ಅಂತ ಅನ್ನೋದಿಲ್ಲ. ಎಲ್ಲ ಪ್ರತಿಯೊಬ್ಬರಿಗೆ ಬೇಕೆನ್ನದ ಇದು ತುಂಬ ಅವಶ್ಯಕತೆ ಇತ್ತು. ಎಲ್ಲ ಜಿಲ್ಲೆಯಲ್ಲಿದೆ ಅಂತ ಅದಕ್ಕಿಂತ ಅದಕ್ಕಿಂತ ನಾನು ಅದನ್ನೇ ರಸಪ್ಸಿ ಈಗ ನಮ್ಮದೇನದ ಕಾರ್ಯಕ್ರಮದ ಬಗ್ಗೆ ತಮಗೆ ಅಂತ ಹೇಳ್ತೀನಿ ಅಂತ. ನಮ್ಮ ಸಿದ್ದೇಶ್ವರ ಬಹಳ ಪುರಾತನ ಮತ್ತು ಶಕ್ತಿಶಾಲಿ ಶಿವಾಲಯ ಇದೆ. ಅದು ಕಟ್ಟಡದಲ್ಲಿನ ಗುಹೆಯಲ್ಲಿದೆ. ಅದು ವಿಶೇಷ ಏನದ, ನಮ್ಮದು ಹೆಂಗೆ ನರಸಿಂಹ ಧ್ಯಾನ ಇದೆ ಆ ರೀತಿಯಾಗಿಂದ ಗುಹೆಯಲ್ಲಿ ತುಂಬ ಶಕ್ತಿಶಾಲಿ ಇರಲ್ಲ. ಅದು ಶಿವಾಲಯ ಇದೆ. ಅದೇ ಇದರಲ್ಲಿರೋದ ನಮಗಿಂದ ಒಬ್ಬರಿಂದ ಜನವಾಡದವರಿಂದ ಬಂದು ಜಮೀನಿಂದ ಕೊಡ್ತೀವಿ ತಗೊಳ್ರಿ ಅಂತಂದರು. ಅದು 37 ವರ್ಷ ತೆಗೆದ ಜಮೀನು ತಗೊಂಡೆ ಅಂತ. ಅದು ಜಮೀನು ಇಂಥ ಜಮೀನಿತ್ತು, ಅದು ಕೃಷಿ ಯೋಗ್ಯ ಜಮೀನು ಇರಲಿಲ್ಲ. ಅದು ಯಾರು ತಗೊಳಿಕೆಂದ ರೆಡಿನೇ ಇದ್ದಿದ್ದಿಲ್ಲ. ಅವ್ರು ಫೋರ್ಸ್ ಮಾಡಿ ನಮ್ಗೇನದ ತಗೊಳ್ಳಿ ಅಂತಂದ್ರೆ ಅದು ತಗೊಂಡು ಏನದ. ಆವಾಗ ನಮಗೂ ಇದು ಕಲ್ಪನೆ ಇರಲಿಲ್ಲ. ಇಷ್ಟೆಂದ ನೀವು ನಾಡಿದ್ದಿಂದ 25ನೇ ತಾರೀಕಿಂದ ಬಂದಾಗಿಂದ ಗೊತ್ತಾಗ್ತದ. ಅತಿ ಸುಂದರವಾದ ಏನದ ಮಂದಿರ ಏನದ ಕಟ್ಟಿದ್ದೀವಿ. ಸಾಯಿಬಾಬಾ ಮಂದಿರ ಪೂರ್ಣ ಭಕ್ತಿ ಶ್ರದ್ಧೆ ಅದರಲ್ಲಿ ಎಲ್ಲ ಏನದ ನಾವೆಲ್ಲ ಸೇರಿ ಏನದ. ನಮ್ಮ ಬ್ರದರ್ ಎಲ್ಲ ರಾಜಶೇಖರ್ ಪಾಟೀಲ್ ಇದ್ದಾರ, ಮತ್ತೇನದ ಇನ್ನೊಬ್ರು ಏನದ ರಿಟೈರ್ಡ್ AEE ಇದ್ದಾರ. ಅವರಿಂದ ಟೆಕ್ನಿಕಲ್ ಇಂದ ಅಡ್ವೈಸರ್ ಆಗಿ ಏನದ ಫ್ರೀ ಸರ್ವಿಸ್ ಕಟ್ಟಿದ್ದಾರೆ. ಫ್ರೀ ಸರ್ವಿಸ್ ಫೀಸನ್ನು ನಾವು ಕೊಡ್ತೀವಿ ಅಂದ್ರೆ ನಾವು ಫೀಸ್ ತೊಗೊಳಲ್ಲ. ದೇವಸ್ಥಾನ ಇದೆ, ತಿಳ್ಕೊಂಡು ಫ್ರೀ ಸರ್ವಿಸ್ ಏನದ. ಎಷ್ಟೋ ಸಲ ಸ್ವಂತ ಗಾಡಿಯಲ್ಲಿ 2 ವೀಲರ್ ಬಂದಿದ್ದಾರೆ, 4 ವೀಲರ್ ಬಂದಿದ್ದಾರೆ. ಬಂದು ಏನದ ಅಷ್ಟು ಒಂದು ಡೆಡಿಕೇಶನ್ ಇಂದ ಅವರು ಸರ್ವಿಸ್ನಲ್ಲಿದ್ದಾಗ ಅಷ್ಟೇ ಆನೆಸ್ಟ್ ಆಗಿದ್ರು, ಇವಾಗೂ ಅಷ್ಟೇ ಆನೆಸ್ಟ್ ಆಗಿದ್ದಾರೆ. ಈಗ ಅದಕ್ಕೆಲ್ಲ ತಮ್ಮೆಲ್ಲಿಂದ ಒಂದು ಕಳಕಳಿಯ ಮನವಿ ಅಲ್ಲ, ಒಂದು ವಿನಂತಿ. 25ನೇ ತಾರೀಕು ಮಧ್ಯಾಹ್ನ 12:30 ಗಂಟೆಗೆ ಇದಕ್ಕೇನದ ನಮ್ಮದು ಹಾರ್ಕೊಂಡು ಮುತ್ಯ ಅಂತ ನಾವೇನಾರ ಕರಿತೀವಿ ಏನಲ್ಲ. ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ಇದರಿಂದ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಏನದ, ಆಮೇಲೆ ಮಂದಿರದ ಅನಾವರಣ, ಅದು ಲೋಕಾರ್ಪಣೆ ಅವ್ರ ಕೈಯಿಂದ ಏನದ ನಡೀತಾ ಇದೆ ಅವ್ರ ಅಮೃತ ಹಸ್ತದಿಂದ. ಆಮೇಲೆ ವೇದಿಕೆ ಮೇಲೆ ಬಂದು ಅವರಿಂದ ಆಶೀರ್ವಚನ ಮಾಡ್ತಾರೆ. ಇದರಲ್ಲಿಂದ ಮುಖ್ಯ ಅತಿಥಿಯಾಗಿರೋದು ನಮ್ಮ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ ಆದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವ್ರು ಬರ್ತಾ ಇದ್ದಾರೆ. ಅವರು ಏನದ ತಮ್ಮದು ಏನಿದೆ ಅದು ತಮ್ಮದು ಭಾವನೆ, ತಮ್ಮದು ಅನಿಸಿಕೆ ಜಿಲ್ಲೆ ಬಗ್ಗೆ, ಜಿಲ್ಲೆ ಸಮಸ್ಯೆ ಬಗ್ಗೆ. ಆದರೆ ಇದು ಪ್ಯೂರ್ಲಿ ಅಂತ ಧಾರ್ಮಿಕ ಫಂಕ್ಷನ್. ಇದರಲ್ಲಿ ಪಾಲಿಟಿಕ್ಸ್ ಅನ್ನೋದು ಯಾವುದರಿಂದ ನಾವಿಂದ ಮಿಕ್ಸ್ ಮಾಡಿಲ್ಲ. ಇದರಿಂದ ತಾವೆಲ್ಲ ಒಂದು ಕಳಕಳಿ ಮನೆಗೆ ಅವತ್ತಿನ ದಿವಸ ಸ್ವಲ್ಪ ಸಮಯ ಏನದ ಕೊಟ್ಟಿಲ್ಲ. ಈ ಚಳಿಯಲ್ಲಿ ಏನದ ಬಂದಿದ್ರಿ, ಅವತ್ತು ಸ್ವಲ್ಪ ಒಂದು ದಿವಸ ಇಂದ ಬಂದು ಈ ಫಂಕ್ಷನ್ನಿಂದ ಪೂರ್ತಿ ಏನದ ಕವರ್ ಮಾಡಬೇಕು. ಏನಾಗಿದೆ ಅದು ಸ್ವಲ್ಪ ಎಲ್ಲರಿಗೂ ಏನದ ಗೊತ್ತಾಗುವಂಥ ಮಂದಿರದ ಬಗ್ಗೆ ಏನದ ಸ್ವಲ್ಪ ಎಲ್ಲ ಕಡೆ ಏನದ ಗೊತ್ತಾಗುವಂತೆ ಮಾಡಬೇಕು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಬೀದರ್ ವತಿಯಿಂದ ದೇಶದಲ್ಲಿ ಹೆಚ್ಚುತ್ತಿರುವ ಮಾರಕ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುತ್ತಿರುವ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಲಿತ್ತು. ರೋಟರಿ ಕಲ್ಯಾಣ ವಲಯದ ಒಟ್ಟು 8 ತಂಡಗಳು ಭಾಗವಹಿಸುವುದು. ಕ್ರೀಡಾ ನಿವೃತ್ತಿಯ ಜೊತೆಗೆ ಮಾರಕ ರೋಗದ ವಿರುದ್ಧ ಹೋರಾಡುವ ನಿಟ್ಟಿನಲ್ಲಿ ಒಂದು ವಿನೂತನ ಮಾದರಿಯಲ್ಲಿ ಪಂದ್ಯವನ್ನು ಆಯೋಜನೆ ಮಾಡಲಿತ್ತು.
ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರದೀಪ್ ಗುಂಟಿ, ರೇಷ್ಮಾ ಕೌರ್, ಪೂರ್ಣಿಮಾ ಜಾರ್ಜ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ಹಾಗೂ ಬೀದರ್ ಟೈಟಸ್ ಮಾಲೀಕರ ಡಾಕ್ಟರ್ ರಜನೀಶ್ ವಾನಿ, ಬಸವರಾಜ್ ಧನ್ನೂರ್, ಜೈ ಕಿಶನ್ ಬಿಯಾನಿ, ಯೋಗೇಶ್ ಅಷ್ಟುರೆ, ಪುನೀತ್ ಸಿಂಗ್, ಕಿರಣ್ ಸ್ಯಾಮ್ವಲ್, ರಘು ಕೃಷ್ಣಮೂರ್ತಿ, ಶಾಂತನು ಬಿರಾದರ್, ಚಂದ್ರಶೇಖರ್ ಪಾಟೀಲ್, ರವಿ ಮೂಲೆ, ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ಸಂತೋಷ್ ರೇಜಂತರ್, ವೆಂಕಟೇಶ್ ಯರ್ಮಳ್ಳಿ, ಸಂತೋಷ್ ತಾಳಂಪಳ್ಳಿ, ನವೀನ್ ಗೋಯಲ್, ಸಚಿನ್ ಕೊಳ್ಳೂರ್, ಪಂದ್ಯಾಳ ಯೋಜನೆ ನಿರ್ದೇಶಕ ಡಾಕ್ಟರ್ ಸಂಗಮೇಶ್ ವಡಗಾವೆ, ಖಜಾಂಚಿ ಅಮಿತ್ ಸಿಂಧೋಳೆ, ಮಂಜುನಾಥ್ ಹೋಗಾರ್, ಸಹನಾ ಪಾಟೀಲ್, ಅಭಿಷೇಕ್ ಚಿಂತಾಮಣಿ, आनंद कोटरकी, मनप्रीत सिंह उपस्थितरिद्ದರು। रन बढ़िया शॉट यहाँ पे कपिल द्वारा लॉन्ग ऑन के दिशा में घुमा दिया बल्ला, गेंद बाउंड्री लाइन के बाहर, 4 रन। $60 runs, 7 overs, 60 runs, 6 overs. Twenty-four ball, 24 runs. Six overs. मैं कप्तान गजानन पोकला से रिक्वेस्ट करूंगा कि गेंदबाजी जल्द से जल्द शुरू किया जाए। आराम से 2 पर 24 बॉल 24 रन। हाँ ಏನು ಸಿಲ್ವರ್ ಸ್ಟಾರ್ ಕಲ್ಯಾಣ ಜೂನ್ ಕ್ರಿಕೆಟ್ ಇದೇ ತಾವು ಏನು ಏರ್ಪಾಡು ಮಾಡಿದ್ರಿ, ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳು ಪರ ಇವತ್ತು ನಿಜವಾಗ್ಲೂ ನಾನು ಹುಮ್ನಾಬಾದ್ ಕ್ಷೇತ್ರದ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಮಂತ್ರಿಯಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದ್ ಕಡೆ ತಾವೇನು ಇದೆಲ್ಲ ಏರ್ಪಾಡು ಮಾಡಿರ್ತಕ್ಕಂಥ ಅಧ್ಯಕ್ಷರು ಸೆಕ್ರೆಟರಿಗಳು ಒಂದು ಭಾಗ, ಇನ್ನೊಂದು ನೀವೇನು IPL ತರ ಏನ್ ಮಾಡಿದ್ರಲ್ಲ ಎಲ್ಲ ಈಗ ಒಂದು 8 ಟೀಮ್ಗಳು ತಾವೊಂದು ರಚನೆ ಮಾಡಿ ಇವತ್ತು ಅವೆಲ್ಲ ಟೀಮ್ ನಲ್ಲಿ ಆಯಾ ಇದರಲ್ಲಿ ಅವ್ರವ್ರಿಗೆ ತಗೊಂಡು ಇವತ್ತು ಅವ್ರ ಬಳಿ ಇರ್ತಕ್ಕಂಥ ಏನಿದೆ ಇವತ್ತು ತೋರಿಸ್ತಕ್ಕಂಥ ಕೆಲಸ ಕೂಡ ತಾವು ಮಾಡಿದ್ರಿ. ಇವತ್ತು ಸೋಲು ಗೆಲುವು ಜೀವನದಲ್ಲಿ ಇದ್ದಿದೆ ಇದೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಜೋ ಹಾರ್ಕರ್ ಜೀತಾ ಹೈ ಉಸ್ಕು ಕೈತೆ ಬಾಜಿಗರ್. ಯಾರು ನಮ್ಮ ಪೂಜಾ ಅವ್ರು ಹೇಳ್ತಾ ಇದ್ರು ಮುಂದಿನ ವರ್ಷ ಬೀದರ್ ನೋಡಿ, ಯಾವಾಗ ಗೆಲ್ಲಬೇಕು ಯಾವಾಗ ಸೋಲ್ಬೇಕು ಅದ್ರ ನಿರ್ಣಯ ಆಗ್ತದೆ. ಅವಾಗ ನಾವು ಯಾರು ಕೂಡ ಏನು ಮಾಡಕ್ ಆಗೋದಿಲ್ಲ. ಯಾವುದಕ್ಕೂ ಕೂಡ ಪಾರ್ಟಿಸಿಪೇಟ್ ಆಗ್ತಕ್ಕಂಥದ್ದು ಬಹಳ ಮಹತ್ವ. ಇವತ್ತು ನಾವೆಲ್ಲ ಈ ಕ್ರೀಡೆಯಲ್ಲಿ ಇವತ್ತು ನಾವೆಲ್ಲ ಬಂದು ನೋಡಿದಾಗ ಸುಮಾರು ನಾನು ಕೂಡ 1.5 ತಾಸಾಯ್ತು. ನಾನು ಕೂಡ 4 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ.
ಇಂಥದೆಲ್ಲ ಕ್ರಿಕೆಟ್ ನೋಡುವಾಗ ನಾವೆಲ್ಲ ಒಂದು ಅರ್ಧ ತಾಸು 45 ನಿಮಿಷ ಕುಂತಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತಕ್ಕಂಥ. ಆದರೆ ಇಲ್ಲಿ ನಿಜವಾಗ್ಲೂ ಸುಮಾರು 2 ತಾಸಿಂದ ನಾನು ಕೂತಿದ್ದೀನಿ. ನಿಮ್ಮ ಆಟ ನೋಡಿದೆ ನಾನು. ಭಾಲ್ಕಿ ಮತ್ತು ಬೀದರ್ ನಡೀತಾ ಇತ್ತು. ಇದೆ ಭಾಲ್ಕಿಯವರು ಹೇಳ್ತಾ ಇದ್ರು ಅವ್ರು ಗೆದ್ದಿದಾರ ಅಂತ. ಸಂತೋಷ, ಪರವಾಗಿಲ್ಲ. ಯಾರು ಗೆದ್ದಿದಾರ ಅವ್ರಿಗೆ ಕಾಂಗ್ರೆಚುಲೇಷನ್ ಅಂತ ಕೊಡ್ಲೇಬೇಕು, ಸವಾಬ್ ಇದೆ. ಇವತ್ತು ಯಾರು ಸೋತಿರು ಕೂಡ ಯಾರು ಕೂಡ ಇದು ಮಾಡಬೇಕಾಗಿಲ್ಲ. ಇವತ್ತು ಸೋಲೆ ಮುಂದೆ ಗೆಲುವು ಅಂತ ನಾವು ಭಾವಿಸಬೇಕಾಗ್ತದೆ. ಇವತ್ತು ಬೀದರ್ದವರು ಇವತ್ತು ಸೋತರು ಅಂತಲ್ಲ, ಇವತ್ತು ಮತ್ತೆ ಮುಂದಿನ ದಿನದಲ್ಲಿ ನಿಮ್ಗೆ ಭವಿಷ್ಯ ಇದೆ. ಇವತ್ತೆಲ್ಲಿ ಕೂಡ ಇರ್ತಕ್ಕಂಥ ರೋಟರಿದಲ್ಲಿ ಇರ್ತಕ್ಕಂಥವ್ರು ಬೀದರ್ ಜಿಲ್ಲೆ. ಇವತ್ತು ನೀವು ಯಾರಾದ್ರೂ ಒಬ್ರು ಗೆಲ್ಲಬೇಕು, ಯಾರಾದ್ರೂ ಸೋಲ್ಬೇಕು, ಯಾರು ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಯಾರು ಮೂರನೇ ಸ್ಥಾನ. ಆದ್ರೆ ಇವತ್ತೇನು ಇದೆಲ್ಲ ಕಾರ್ಯ ಮಾಡಿದ್ರಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಇದೆ. ಯಾಕಂದ್ರೆ ಇದು ರೋಟರಿ ಯಾವ ರೀತಿ ಪಾರ್ಟಿಸಿಪೇಟ್ ಇವತ್ತು ಅವೆಲ್ಲ ಬಹಳ ಇದ್ರಲ್ಲಿ ನೋಡಿದ್ರೆ ಇಡೀ ದೇಶದಲ್ಲಿ ಈ ರೋಟರಿ ಮಾಡತಕ್ಕಂಥ ಕೆಲಸ. ಇವತ್ತೇನು ಬ್ಲಡ್ ಡೊನೇಷನ್, ಇವತ್ತ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತೆಲ್ಲ ಕಡೆ ಬ್ಲಡ್ ಡೊನೇಷನ್ ಬಹಳ ದೊಡ್ಡ ಕಾರ್ಯ. ಇವತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ನೋಡ್ತೀವಿ ಇವತ್ತು ಬ್ಲಡ್ ಶಾರ್ಟೇಜ್ ಇದೆ. ಇವತ್ತು ಆ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಇದರಲ್ಲಿ ಕೂಡ ತಾವೆಲ್ಲರೂ ಭಾಗಿಯಾಗಿ ಆ ಕಾರ್ಯದಲ್ಲಿ ಕೂಡ ತೊಡಗಿದ್ರು. ಇವತ್ತು ಅನೇಕ ಸ್ವಚ್ಛತೆ, ಇವತ್ತು ಸ್ವಚ್ಛತೆ ಬಂದಾಗ ಕೂಡ ತಾವು ರೋಟರಿ ವತಿಯಿಂದ ಇವತ್ತು ಸ್ವಚ್ಛತೆ ಇರಬೇಕು, ಕ್ಲೀನ್ ಆಗಿರ್ಬೇಕು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ರೋಟರಿದವ್ರು ಮಾಡ್ತೀವಿ. ಇವತ್ತು ಅನೇಕ ವಿಚಾರಗಳಲ್ಲಿ ರೋಟರಿ ಬಹಳ ಹಂಬಲವಾಗಿ ಇಡೀ ದೇಶದಲ್ಲಿ ರೋಟರಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ತಾವು ಬೀದರ್ನಲ್ಲಿ ಕೂಡ ಇವತ್ತೇನು ಪುನೀತ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಇದು ಏನ್ ಕ್ಯಾನ್ಸರ್ ರೋಗಿಗಳು ಸಲುವಾಗಿ ತಾವೇನು ಮಾಡಿದ್ರಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ನಾವು ನೋಡ್ತಾ ಇದೀವಿ, ಹಿಂದಿನ ದಿನದಲ್ಲಿ पिछले में बलबीर सिंह मालूम नहीं होता था किसको कैंसर हो गया, क्या हो गया, बोलकर वो ये नहीं होता था. लेकिन आजकल ऐसा हो गया, जो मेडिकल कितना आगे जा रहा है वो रोग उससे ज्यादा जा रहा है. तो इसलिए आज इतने लोग हैं, ये जो कैंसर के लोग बहुत रोज के रोज बढ़ रहे हैं. अब उसमें आप लोग 10 से 12 लाख रुपए लिखाकर वो लोगों को जो डोनेशन कर रहे हैं, आप बड़ा काम किए. आपके साथ मैं हूं. आपको जो भी फिर आगे भी कुछ करना है हम आपके साथ होंगे बोलते हुए मैं आज बोलना चाहता हूं. क्या बोलते हो, जो भी अच्छा काम करते हैं अच्छा काम के लिए सबका सहकार होना चाहिए. आज पुलिस वरिष्ठ का उनमें भी के ऊपर है, बलबीर सिंह जी है, उनके मिसेस है, सभी लोग ये अच्छा काम के लिए हम आपके साथ हैं. लेकिन आज क्रिकेट टूर्नामेंट बहुत बढ़िया. हमारे को कल एक बात बोलता हूं, मैं कल भाल्की गया था. वो वहां पर एक हमारे अध्यक्ष के बेटा गुजर गए तो मैं गए तो आते होगा तो भाल्के हमारे शेठ जी कल ही बोल रहे थे, साहब कल हम कप लेने हैं आपके हाथ से. वो कैसा? नहीं साहब, बिल्कुल हम जीत हासिल करेंगे. वो लेकिन उन्होंने बहुत कॉन्फिडेंस में थे. Yesterday I went to Bidar, Bhalki so